ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿದ್ದೀರಾ ಅಂತ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೇ, ತುಂಬ ಕೆಲಸ ಇದೆ. ಏನೇನಂದರೆ ನಾನು ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಫಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಓಟ್ಸ್ನ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಆಫ್ಟರ್ ದಟ್ ನನ್ನ ಮಗ ಕೆಲಕ್ಸ್ ತಿಂತಿದ್ದಾನೆ, ದಿಲ್ವಿನ್ನು. ನನಗೆ ಪ್ರಭಾಗೆ ಓಟ್ಸು ಮತ್ತು ಡ್ರೈ ಫ್ರೂಟ್ಸು, ಒಂದು ಫ್ರೂಟ್ ಹಾಕಿ ನಾನು ಓಟ್ಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಇದು ಬ್ರೇಕ್ಫಾಸ್ಟ್ ತಿಂದಿದ್ದಾದಮೇಲೆ ಸ್ವಲ್ಪ ಬಟ್ಟೆ ಒಣಗಾಕ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸಂತೆಗೆ ಹೋಗ್ಬೇಕಾಗುತ್ತೆ, ಮಾರ್ಕೆಟ್ಗೆ. ಇಲ್ಲಿ ನಮ್ಮಲ್ಲಿ ವೆಜಿಟೇಬಲ್ ಮಾರ್ಕೆಟ್ ಫ್ರೆಶ್ಶಾಗಿ ಸಿಗೋದ್ರಿಂದ ನಮಗೆಲ್ಲ ನಾವು ಅಲ್ಲೇ ತಗೊಂಡ್ಬಿಟ್ಟು ನಾವು ಫ್ರೆಶ್ಶಾಗಿ ಅಡುಗೆಗಳು ಮಾಡ್ಕೊಂಡು ತಿನ್ನೋ ಥರ ಶಾಪ್ಸಲ್ಲೆಲ್ಲ ಪರ್ಚೇಸ್ ಮಾಡಲ್ಲ. ಎಲ್ಲ ಬೆಳೆದಿರೋ ಫಾರ್ಮರ್ಸ್ ಎಲ್ಲ ಬಂದು ಸಂತೆ ಅಂದರೆ ಅಲ್ಲಿ ವೆಜಿಟೇಬಲ್ಸ್ ಎಲ್ಲನೂ ಅಂಗಡಿಗಳಾಕಿ ಸೇಲ್ ಮಾಡ್ತಿರ್ತಾರೆ. ಇವತ್ತು ವಾರಕ್ಕೊಂದು ದಿನ ಇರುತ್ತೆ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ಸೊ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಚೆ ಹೋಗ್ತಿದ್ದಾನೆ ಆಟ ಆಡೋಕ್ಕೆ ಔಟ್ಸೈಡು. ಇವಾಗ ಫಾರ್ಮರ್ಸ್ ಎಲ್ಲ ಸೇಲ್ ಮಾಡ್ತಾರಲ್ವ, ಅಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ ನಮಗೆ. ಅದನ್ನು ತಗೊಂಡು ಬಂದಾಗ ನಮಗೆ ಜಾಸ್ತಿ ಏನೂ ಕೆಡೋದಿಲ್ಲ, ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಅಡುಗೆಗಳು ಮಾಡಿದ್ರೆ ಫ್ರೆಶ್ ವೆಜಿಟೇಬಲ್ಸಲ್ಲಿ. ಇವಾಗ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ಲಿಸ್ಟ್ ಆಲ್ರೆಡಿ ಪ್ರಿಪೇರ್ ಮಾಡಿದ್ದೀನಿ, ನಾನು ಏನೇನು ಬೇಕು ಅಂತ. ಅದೆಲ್ಲ ಹೋಗಿ ತಗೊಬರ್ತೇನೆ. ತಗೊಂಡ್ಮೇಲೆ ಏನೇ ನಾನು ಶಾಪ್ ಮಾಡಿದೆ ಆ ಪ್ಲೇಸ್ಗೆ ಹೋಗಿ ಸ್ವಲ್ಪ ಶೂಟ್ ಮಾಡ್ತೀನಿ, ಯಾವ ರೀತಿ ಸಂತೆ ಇರುತ್ತೆ ನಮ್ಮ ಕಡೆ ಅಂತ. ರೂರಲ್ ಏರಿಯಾ ಕಡೆ ಎಲ್ಲ ಈ ಥರ ಸಂತೆಗಳಿರುತ್ತೆ. ಬೆಂಗಳೂರು ಸಿಟಿಗಳ ಕಡೆ ಆ ಥರ ಎಲ್ಲ ಸಂತೆಗಳ ಥರ ಇರೋದಿಲ್ಲ. ಸ್ವಲ್ಪ ಜನ ಮಾರ್ಕೆಟ್ ಥರ ಹಾಕ್ಕೊಂಡಿರ್ತಾರೆ ಅಂಗಡಿಗಳನ್ನ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಒಣಗಕ್ಕೆ ಹತ್ರ ಹೋಗ್ತಿದ್ದೀನಿ. ಪ್ರಭಾ ಆಲ್ರೆಡಿ ಇದ್ದಾರೆ ಅಲ್ಲಿ. ಬಟ್ಟೆ ಒಣಗಾಕೊಂಡು ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಮೀಟ್ ಮಾಡ್ತೀನಿ. ಎಲ್ಲ ಒಣಗ್ತಾ ಇದ್ದೀನಿ, ಇಲ್ಲಿ ನೋಡಿ. ಇವತ್ತು ಪ್ರಭಾ ಒಣಗಾಕ್ತಿದ್ದಾರೆ, ಆಫೀಸ್ ರಜಾ ಅಂತ. ಸೊ ನಾನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಬಂದೆ ಮೇಲೆ ಬಟ್ಟೆ ಒಣಗಾಕೋಣ ಅಂತ. ನೋಡಿ ಬಿಸಿಲು ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಲೇಟ್ ಆಗೋಯ್ತು ಇವತ್ತು ಎದ್ದೊಳ್ಳೋದೆಲ್ಲರೂ. ನಂದು ಬ್ರೇಕ್ಫಾಸ್ಟ್ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಪಟ ಅಂತ ರೆಡಿಯಾಗಿ ವೆಜಿಟೇಬಲ್ ಮಾರ್ಕೆಟ್ ಕೊಟ್ಟೋಗೋಣ. ಓಕೆನಾ? ನೋಡಿ ಇಲ್ಲ, ನಾನು US ಟೈಮ್ ಮಾಡಮ್ಮ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ರೆಡಿ ಆಗಿದ್ದಾಯಿತು. ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ವಿ. ಇವಾಗ ಸಂತೆಗೆ ಹೋಗೋಕ್ಕೆ ನಾನು ಪ್ರಭಾ ರೆಡಿ ಆಗಿದ್ದೀವಿ. ಸಂತೆಗೆ ಹೋಗ್ಬಿಟ್ಟು ಸ್ವಲ್ಪ ತರಕಾರಿ ಸೊಪ್ಪುಗಳನ್ನ ತೊಗೊಂಡ್ಬರ್ತೀವಿ. ಆದಷ್ಟು ನಾನು ಸಂತೆ ಹೇಗಿರುತ್ತೆ ಅಂತ ನಾನು ವಿಡಿಯೋ ಮಾಡ್ತೀನಿ. ನಾನು ಹೇಗೆ ಏನೇನು ತೊಗೊಳ್ತೀನಿ ಅಂತಲೂ ನಾನು ವಿಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಷ್ಟ ಆದರೆ ನೀವೇನು ಮಾಡಬೇಕು, ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹೊಸ್ದಾಗಿ ನೋಡ್ತಿರೋರು ಫಟಾಫಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಬ್ಲೆಸ್ಸಿಂಗ್ಸನ್ನ ನನಗೆ ಕೊಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚಾಗಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಪ್ರಭಾ ಸಂತೆಗೆ ಹೋಗ್ಬಿಟ್ಟು ಸಂತೆಯಲ್ಲಿ ಸ್ವಲ್ಪ ಶೂಟ್ ಮಾಡಿ ಹೆಂಗಿದೆ ನಮ್ಮ ಮಾರ್ಕೆಟು, ಚಂದಾಪುರದ ಮಾರ್ಕೆಟ್ ಅಂತ ನಿಮಗೆ ತೋರಿಸಿ ನಾನೇನು ತಗೊಂಡೆ ಅಂತ ಮನೆಗೆ ಬಂದು ನಿಮಗೆಲ್ಲ ಶೇರ್ ಮಾಡ್ತೀನಿ. ಮಾರ್ಕೆಟ್ ರೆಡಿ. ತರಕಾರಿ ತರಕ್ಕೆ ಹೋಗ್ತಾ ಇದ್ದೀವಿ, ಆಮೇಲೆ ಮೀಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ನಮ್ಮೂರು ಸಂತೆಗೆ ರೀಚ್ ಆದ್ವಿ. ಇಲ್ಲಿ ತುಂಬ ಸೌಂಡ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ A to Z ಎಲ್ಲ ಸಿಗುತ್ತೆ. ಮಸಾಲೆ ಐಟಮ್ಸ್ ಆಗಿರ್ಬೋದು, ಮಸಾಲೆ ಮಾಡೋಕ್ಕೆ ಸಾಮಗ್ರಿಗಳಾಗಿರ್ಬೋದು, ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪುಗಳು, A to Z ಎಲ್ಲ ಸಿಗುತ್ತೆ. ವಾರಕ್ಕೆ ಬೇಕಾದಷ್ಟು ಒಂದೇ ಸತಿ ಬಂದು ಎಲ್ಲನೂ ಫ್ರೆಶ್ಶಾಗಿ ತಗೊಂಡು ಹೋಗ್ಬೋದು. ನನಗಂತೂ ಶನಿವಾರ ಬಂದರೆ ಅಂತೂ ನನಗೆ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕಂದರೆ ಫುಲ್ ತರಕಾರಿಗಳು ಸಿಗುತ್ತೆ ಇಲ್ಲಿ, ಫ್ರೆಶ್ಶಾಗಿ ಸಿಗುತ್ತೆ ಮತ್ತು ರೀಸನೇಬಲ್ ಆಗು ಇರುತ್ತೆ. ಯಾಕಂದರೆ ಬೆಳೆದಿರೋರು ಖುದ್ದು ಅವರೇ ಬಂದು ಮಾರಾಟ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಪ್ರಭಾಗೆ ಸೌತೆಕಾಯಿ ಅಂದರೆ ತುಂಬ ಇಷ್ಟ. ಅವರು ಫಸ್ಟು ತಗೊಳ್ಳೋದೇ ಸೌತೆಕಾಯಿ. ಹೋದರೆ ನಮ್ಮ ಮನೇಲಿ ಜಾಸ್ತಿ ಎಲ್ಲ ಉಪಯೋಗಿಸ್ತೀವಿ. ನೋಡಿ ಫ್ರೆಂಡ್ಸ್, ಸೊಪ್ಪುಗಳು ತುಂಬ ಎಲ್ಲ ಥರದ ಸೊಪ್ಪುಗಳು ಸಿಗುತ್ತೆ. ತುಂಬ ಫ್ರೆಶ್ ಆಗಿರುತ್ತೆ, ಕಟ್ಟೆಲ್ಲ ತುಂಬ ದಪ್ಪದಾಗಿರುತ್ತೆ. ಯಾವುದೇ ಸೊಪ್ಪು ತಗೊಳ್ಳಿ, 15 ರೂಪಾಯಿ, 20 ರೂಪಾಯಿ. ಏನು ಸೊಪ್ಪುಗಳು ಬೇಕೋ ಅದೆಲ್ಲ ಇಲ್ಲಿ ತೊಗೊಂಡ್ಬಿಡ್ತೀನಿ ನಾನಂತೂ. ಫ್ರೆಶ್ ಆಗಿರುತ್ತೆ ಮತ್ತು ದಪ್ಪದಾಗಿರುತ್ತೆ, ಕಮ್ಮಿ ರೇಟು. ಅದಕ್ಕೋಸ್ಕರ ನಾವು ಪ್ರತಿ ಶನಿವಾರ ನಮ್ಮ ಊರಲ್ಲಿ ಸಂತೆ ನಡೆಯುತ್ತೆ. ಇದು ಚಂದಾಪುರದಲ್ಲಿರುವಂಥ ಸಂತೆ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಥರ ಇಲ್ಲೇ ಸಿಕ್ಬಿಡುತ್ತೆ. ನೀಟಾಗಿ ಮಾಡಿದ್ದಾರೆ ಅರೇಂಜ್ಮೆಂಟು ಸಹ ಅಂಗಡಿಗಳು ಹಾಕ್ಕೊಳ್ಳೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಟೊಮೆಟೊ. ನಾನಂತೂ ನನಗೆ ಬೇಕಾಗಿರೋದೆಲ್ಲ ತೊಗೊಂಡ್ಬಿಟ್ಟೆ.
ಮನೆಗೆ ಏನೇನು ತಗೊಂಡು ಶಾಪಿಂಗ್ ಎಲ್ಲ ಮುಗೀತು, ಏನೇನು ತಗೊಂಡು ಅಂತ ಮನೇಲಿ ತೋರಿಸ್ತೀನಿ. ಓಕೆನಾ ಬಾಯ್ ಫ್ರೆಂಡ್ಸ್. ಸಂತೆ ಎಲ್ಲ ಮುಗೀತು, ಎಲ್ಲ ತಗೊಂಡು ಬಂದಿದ್ದೀನಿ. ಅದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ತಗೊಬಿಡ್ತೀನಿ, ಸುಸ್ತಾಗೋಯ್ತು. ಆಮೇಲೆ ನಾನು ಮೀಟ್ ಮಾಡ್ತೀನಿ. ರೇಟ್ ಎಲ್ಲ ಓಕೆ ರೀತಿಯೇ ಇತ್ತು, ಅಷ್ಟೇನು ಕಾಸ್ಟ್ಲಿ ಇರಲಿಲ್ಲ ಅನ್ಸುತ್ತೆ. ಸಂತೆ ಮೀಡಿಯಮ್ ಲೆವೆಲ್ಗೆ ರೇಟ್ಗಳಿತ್ತು. ಬಟ್ ಎಲ್ಲ ತರಕಾರಿ ತುಂಬ ಫ್ರೆಶ್ ಆಗಿತ್ತು. ನಾನೇನೇನು ತಗೊಂಡೆ ಅಂತ ನಾನು ಫ್ರಿಜ್ಗೆ ಜೋಡಿಸ್ಬೇಕಾದ್ರೆ ನಿಮಗೆ ನಿಮ್ಮ ಹತ್ರ ನಾನು ಶೇರ್ ಮಾಡಿಕೊಂಡು ಏನೇನಕ್ಕೆ ಬಳಸ್ತೀನಿ, ಏನೇನಕ್ಕೆ ತೊಗೊಂಡಿದ್ದೀನಿ, ಎಷ್ಟು ತೊಗೊಂಡಿದ್ದೀನಿ ಅಂತೆಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಓಕೆನಾ? ಸೊ 5 ಮಿನಿಟ್ಸ್ ಬ್ರೇಕ್ ಮಾಡಿ ಬರ್ತೀನಿ. ಹಿಂಗೆ ನೋಡಿ ಏನು ತಿಂತಾಯಿದ್ದೀನಿ ಅಂತ. ಉಪ್ಪು ಖಾರ ಹಾಕಿ ಇದನ್ನು ಕಟ್ ಮಾಡಿ ಈ ಥರ ಉಪ್ಪು ಖಾರ ಹಾಕ್ಕೊಂಡು ಸೂಪರ್. ನೀವು ಈ ಥರ ಟ್ರೈ ಮಾಡಿ. ನೋಡಿ ಇಲ್ಲಿ ಹೆಂಗಿದೆ? ಸೂಪರ್. ಚಿಕ್ಕ ವಯಸ್ಸಲ್ಲೆಲ್ಲ ಹಿಂಗೆ ನಾವು ತಿಂತಾ ಇದ್ದಿದ್ದು. ಆ್ಯಕ್ಚುಲಿ ಇದು ಹಿಂಗೆ ತಿನ್ನಬೇಕು, ತುಂಬ ಹುಳಿ ಇರುತ್ತೆ. ಉಪ್ಪು ಖಾರ ಹಾಕೊಂಡು ಸೂಪರಾಗಿರುತ್ತೆ, ಹುಳಿ ಇರೋದಿಲ್ಲ. ತಿನ್ನೋವಾಗ ತಿಂತಾರ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಸಂತೆಗೆ ಹೋಗಿದ್ದೀನಿ ಅಂತ ಹೇಳಿದ್ನಲ್ಲ, ಸಂತೆಯಿಂದ ನಾನು ಇಷ್ಟು ತರಕಾರಿಗಳನ್ನ ತಂದಿದ್ದೀನಿ. ಇದು ಒಂದು ವಾರದ ಮೇಲೆ ಒಂದು 5 ದಿನ ಬರುತ್ತೆ. ಪದೇ ಎಲ್ಲ ಅಂಗಡಿಗಳಿಗೆ ಹೋಗಲ್ಲ, ಎಷ್ಟು ಬೇಕೋ ಅಷ್ಟು ತಂದು ಇಟ್ಕೊಬಿಡ್ತೀನಿ. ಫ್ರೆಶ್ ಆಗೂ ಇರುತ್ತೆ. ಸಂತೆಯಲ್ಲಿ ತಗೊಂಡು ಬರೋದ್ರಿಂದ ಏನಂದರೆ ಬೆಳೆದಿರೋ ಫಾರ್ಮರ್ಸೇ ಡೈರೆಕ್ಟಾಗಿ ಬಂದು ಏನು ಸೇಲ್ ಮಾಡ್ತಾರೆ, ಅಲ್ಲಿ ತಂದಿರೋದು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ. ನೋಡಿ ಇದು ನೋಡಿ ಹೂಕೋಸು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಮತ್ತು ನೋಡಿ ಕುಂಬಳಕಾಯಿ, ನೋಡಿ ಕ್ಯಾರೆಟ್, ನಾಟಿ ಕ್ಯಾರೆಟು ಚಿಕ್ಕದಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಆಯಿತಾ? ಕ್ಯಾಪ್ಸಿಕಮ್, ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿರುತ್ತೆ. ಇದು ಏನು ಗೋಂಗೂರು ಸೊಪ್ಪು, ಇದು ದಂಟು ಸೊಪ್ಪು, ಇದು ಪಾಲಕು, ಇದು ಕರಿಬೇವು ಸೊಪ್ಪು. ನಾನು ಕಾಣಿಸೋದು ಎಷ್ಟು ನಾವು ತಿಂತೀರೋ ಅಷ್ಟು ಒಳ್ಳೆಯದು ಸೊಪ್ಪುಗಳನ್ನು ಮತ್ತು ತರಕಾರಿಗಳನ್ನು. ಇಲ್ಲಿ ನೋಡಿ ಮೆಂತ್ಯ ಸೊಪ್ಪು ಅಂತೂ ತುಂಬ ಒಳ್ಳೆಯದು. ಆದಷ್ಟು ಎಲ್ಲ ದಾಲ್ ಸಾಂಬಾರುಗಳಿಗೂ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ದೊಡ್ಡದಾಗಿರುತ್ತೆ. ನಮ್ಮ ಊರುಗಳಲ್ಲಿ, ಬೆಂಗಳೂರುಗಳ ಕಡೆ ನಿಮಗೆಲ್ಲ ಇಷ್ಟು ದೊಡ್ಡದಾಗಿ ಕಟ್ಟು ಸಿಗೋದೇ ಇಲ್ಲ. ಇಷ್ಟು ದೊಡ್ಡ ಕಟ್ಟು ಸಿಗುತ್ತೆ ನಮಗೆ. ಎಷ್ಟು ಅಂದರೆ 20 ರೂಪಾಯಿ, ಎಲ್ಲ 20 ರೂಪೀಸೇ ಸೊಪ್ಪು. ನೋಡಿ ಎಷ್ಟು ಕೊಡ್ತಾ ಇದ್ದೇನೆ. ಮಾಲೆಗಳಲ್ಲಿ ಇಷ್ಟು ಏನೋ ತಿಕ್ಕಾಗಿರೋದೇ ಇಲ್ಲ, ಇಷ್ಟು ದಪ್ಪ ಇರೋದಿಲ್ಲ ಮಾಲೆಗಳಲ್ಲಿ. ಹೌದಾ? ಸಬ್ಬಕ್ಕಿ ಸೊಪ್ಪು ಅಂತೂ ತುಂಬ ಒಳ್ಳೆಯದು. ಎಲ್ಲ ಪಲ್ಯಗಳಿಗೂ ಬಳಸ್ಕೊಳ್ಳಿ, ಚಪಾತಿ ರೋಟಿಗಳಿಗೆ ಬಳಸ್ಕೊಳ್ಳಿ. ಓಕೆ. ನಿಂಬೆಹಣ್ಣು ನೋಡಿ ಎಷ್ಟು ದಪ್ಪ ಚೆನ್ನಾಗಿದೆ, ಫ್ರೆಶ್ ಆಗಿ. ಇದನ್ನು ಇದನ್ನು ಜ್ಯೂಸ್ ಮಾಡಿಕೊಂಡು ಎಷ್ಟು ಇದನ್ನು ತಿಂತೀರೋ ಅಷ್ಟು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ನಿಂಬೆಹಣ್ಣು ಬಳಸಿ ಚೆನ್ನಾಗಿ. ಸಿಟ್ರಿಕ್ ಆಸಿಡ್ ನಮ್ಮ ಹೆಲ್ತಿಗೆ ತುಂಬ ಮುಖ್ಯ. ನೋಡಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ತರಕಾರಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇದು ನೋಡಿ ನೋಡಿದ್ರಾ ಎಷ್ಟು ಗ್ರೀನಿಶ್ ಆಗಿದೆ. ಇದು ನಾನು ಬಜ್ಜಿ ಮಾಡೋಕ್ಕೆ ತಗೊಬಂದಿದ್ದೀನಿ. ಇದೆಲ್ಲ ಪಲ್ಯ ಮಾಡ್ಬೋದು, ಬಜ್ಜಿ ಮಾಡ್ಬೋದು. ಗೋರಿಕಾಯಿ ನೋಡಿ ಎಷ್ಟು ಚೆನ್ನಾಗಿ. ಸೌತೆಕಾಯಿ ನೋಡಿ ಹೊಲದ್ದು ನೋಡಿ. ಓಕೆ. ಮೆಣಸಿನ್ಕಾಯಿ ನೋಡಿ, ಈ ಮೆಣಸಿನ್ಕಾಯಿ ಬಂದು ನಾನು ತಗೊಂಡಿರೋದು ದಪ್ಪ ಮೆಣಸಿನ್ಕಾಯಿ. ಬಿರಿಯಾನಿ ಮಾಡೋದಕ್ಕೆ, ಗ್ರೇವಿಗಳಿಗೆ ಖಾರ ಕಮ್ಮಿ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಮೆಣಸಿನ್ಕಾಯಿ ಬಂದು ಖಾರದ ಮೆಣಸಿನ್ಕಾಯಿ, ಸೊಪ್ಪು ಸಾರು ಪಲ್ಯಗಳು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದು ಸುವರ್ಣಗಡ್ಡೆ. ಸೊ ಅವರೆಕಾಯಿ ಕಾಲ ಬಂದೇ ಬಿಟ್ಟಿದೆ ನೋಡಿ. ಅವರೆಕಾಯಿ. ಇದು ಬಟಾಣಿ ಕಮ್ಮಿ ಇತ್ತು, ಕೆಜಿ 50 ರೂಪಾಯಿ, 100 ರೂಪಾಯಿ, 100 ರೂಪಾಯಿ ಕೆಜಿ, 69. ಓಕೆ. ಸೊ ಇದು ಬಂದು ನಾನು ಬಳಸೋದು ನೋಡಿ ನಾಟಿ ಬೆಳ್ಳುಳ್ಳಿ, ಚಿಕ್ಕದಾಗಿರುತ್ತೆ. ಜವರೆ ಬೆಳ್ಳುಳ್ಳಿ ನಮ್ಮ ಕಡೆ ಸಿಗೋದೇ ಇಲ್ಲ. ಓಕೆ. ನೋಡಿ ಇಷ್ಟು ತರಕಾರಿಗಳನ್ನ ನಾನು ಸಂತೆ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪಟಪಟದ ಅನೀಸ್ ಲೈಫ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಏನೋ ನಿಮ್ಮ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡ್ತಾಯಿರಿ. ಓಕೆನಾ? ಬಾಯ್. ಇವಾಗ
What are you doing? Papa? Hi, Dilben. What are you doing? He's cooking Maggi. Yummy. What did you put? This is vegetable Maggi, so I'll just put lots of vegetables. It's good for health. And you eat plain Maggi, that's not good for health. So I'm just trying to make it more tasty, delicious. Yummy. So I just put. You want to know what I put? Yeah. Huh? I put chilies. Dun, dun, dun. I just put chilies. Okay. I put carrots. ಮತ್ತೆ ಹೆಂಗೆ ನಟ್ರೋಗೋಡು ಫೋನ್ I put beans. I put peas. I put bell pepper. ಓಕೆ ಫ್ರೆಂಡ್ಸ್, ತಂದಿರೋ ತರಕಾರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಗೆ ಜೋಡಿಸ್ಕೊಂಡಿದ್ದೆಲ್ಲ ಮುಗೀತು. ಇವತ್ತೆಲ್ಲ ಫುಲ್ ಬ್ಯುಸಿ ಡೇ, ಫುಲ್ ಟಯರ್ಡ್ ಆಗಿದ್ದೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಏನು ಮಾಡಬೇಕು, ಐ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.